ಬಾನು ಮುಸ್ತಾಕ್ರಿಂದ ದಸರಾ ಉದ್ಘಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಬಿವೈ ವಿಜಯೇಂದ್ರ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉದ್ಘಾಟನೆಗೆ ಬಾನು ಮುಸ್ತಾಕ್ ಮಾತ್ರ ಕರೆದಿದ್ದು ಯಾಕೆ? ದಸರಾ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಬಿವೈ ವಿಜಯೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನ ಮಾತ್ರ ಯಾಕೆ ಕರೆದಿದ್ದಾರೆ? ಮತ್ತೋರ್ವ ಹಿಂದೂ ಮಹಿಳೆಗೂ ಕೂಡ ಪ್ರಶಸ್ತಿ ಬಂದಿದೆ, ಕೊಡಗಿನ ದೀಪಾ ಬಸ್ತಿಯನ್ನ ಯಾಕೆ ಕರೆದಿಲ್ಲ ಇವರು? ಇದಕ್ಕೆ ರಾಜ್ಯದ ಸಿಎಂ ಮೊದಲು ಉತ್ತರವನ್ನ ನೀಡಲಿ. ರಾಜ್ಯವನ್ನ ಏನು ಮಾಡೋದಕ್ಕೆ ಇವರು ಹೊರಟಿದ್ದಾರೆ? ಸಿಎಂ ಸಿದ್ದರಾಮಯ್ಯಗೆ ಬಿವೈ ವಿಜಯೇಂದ್ರ ಅವರು ಪ್ರಶ್ನೆ ಮಾಡಿದ್ದಾರೆ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡ್ತಿರೋದು ಸಾಕಷ್ಟು ಪರ ವಿರೋಧ ಚರ್ಚೆ ಕಾರಣ ಆಗಿದೆ. ಇದರ ನಡುವೆ ಈಗ ವಿಜಯೇಂದ್ರ ಅವರು ಪ್ರಶ್ನೆ ಮಾಡ್ತಿರೋದು ಏನ್ ಮಾಡೋಕ್ ಹೊರಟಿದ್ದಾರೆ ಇವರು? ಯಾಕಂದ್ರೆ ಈ ಬೂಕರ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಇಲ್ಲಿ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಿದ್ದಾರೆ ಬಾನು ಮುಸ್ತಾಕ್ ಅವರಿಗೆ ಪ್ರಶಸ್ತಿ ಬಂದಿದೆ. ಬಟ್ ಅದನ್ನ ಅನುವಾದ ಮಾಡಿರುವಂತ ವಿಚಾರವಾಗಿ ಇನ್ನೋರ್ವ ಹಿಂದೂ ಮಹಿಳೆಗೂ ಕೂಡ ಪ್ರಶಸ್ತಿ ಬಂದಿದೆ, ಕೊಡಗಿನ ಮೂಲದವರಾಗಿರುವಂತ ದೀಪಾ ಬಸ್ತಿ ಅವರು. ಇವರನ್ನ ಯಾಕೆ ಕರೆದಿಲ್ಲ? ಇದಕ್ಕೆ ಮೊದಲು ಉತ್ತರ ಕೊಡಬೇಕು ಸಿಎಂ. ರಾಜ್ಯವನ್ನು ಏನು ಮಾಡೋದಕ್ಕೆ ಹೊರಟಿದ್ದೀರಾ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯಗೆ ಪ್ರಶ್ನೆ ಮಾಡಿದ್ದಾರೆ ವಿಜಯೇಂದ್ರ ಅವರು. ಬಾನು ಮುಸ್ತಾಕ್ ಜೊತೆನಲ್ಲಿ ಮತ್ತೊಬ್ಬ ಹಿಂದೂ ಮಹಿಳೆ ದೀಪಾ ಬಾಸ್ತಿ, ಕೊಡಗಿನ ಮಹಿಳೆ, ಅವರು ಕೂಡ ಈ ಬೂಕರ್ ಪ್ರಶಸ್ತಿ ಬಂದಿರುವಂಥದ್ದು. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಕೇಳೋದಕ್ಕೆ ಇಚ್ಛಪಡ್ತೇನೆ. ಐತಿಹಾಸಿಕ ದಸರಾದ ಉದ್ಘಾಟನೆಗೆ ಮುಸ್ತಾಕ್ ಅವ್ರನ್ನ ಕರಿಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಅನ್ನಿಸ್ತದೆ. ಆದ್ರೆ ಒಬ್ಬ ಹಿಂದೂ ಮಹಿಳೆ ದೀಪಾ ಬಸ್ತಿನ ಕರಿಬೇಕು ಅಂತೇಳಿ ಯಾಕೆ ಮುಖ್ಯಮಂತ್ರಿಗಳು ಅನ್ನಿಸ್ಲಿಲ್ಲ? ಹಾಗಾದ್ರೆ ಇದಕ್ಕೆ ಮೊದಲು ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ನೀಡಬೇಕಾಗ್ತದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಉದ್ದಟತನದ ಹೇಳಿಕೆ. ಇವತ್ತು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿರ್ತಕ್ಕಂಥದ್ದಲ್ಲ, ಇದರ ಅವಶ್ಯಕತೆ ಇತ್ತಾಗಾದ್ರೆ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಗೆ ಏನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಇವತ್ತು ನಮ್ಮ ರಾಜ್ಯವನ್ನ?